ಆಗಿರುತ್ತೆ ಅನ್ನೋ ಒಂದು ಉದ್ದೇಶ. ಹೇಳಿದ್ರಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೇನೆ ಹೆಚ್ಚು ಅವಕಾಶ ಇರೋದ, ಈಗ ನವೋದಯ ಮತ್ತೆ ಮುರಾರ್ಜಿ ಈಗ ಸೈನಿಕ್ ಶಾಲೆ ಮಾತಾಡ್ತಾ ಇದೀವಿ. ಸೊ ಇದಕ್ಕೆ ಅತಿ ಹೆಚ್ಚು ಅವಕಾಶ ಇರೋದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆನಾ ಅಥವಾ ನಗರ ಪ್ರದೇಶದ ಮಕ್ಕಳಿಗೆ ಎಷ್ಟು? ಈ ಶಾಲೆಯ ಉದ್ದೇಶನೇ, ನವೋದಯ ಶಾಲೆ ಉದ್ದೇಶನೇ ನೆಹರು ಅವರ ಕನಸು ಅಂತ ಹೇಳ್ತಾರೆ. ಇದನ್ನ ಜವಾಹರ್ಲಾಲ್ ನೆಹರು ಅವರ ಕನಸಿಂದ ರಾಜೀವ್ ಗಾಂಧಿ ಪೀರಿಯಡ್ ಅಲ್ಲಿ ಪ್ರಧಾನಿಯಾಗಿದ್ದಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಅವರ ಯೋಜನೆಯಲ್ಲಿ ಪ್ರತಿ ಜಿಲ್ಲೆಗೊಂದು ಶಾಲೆ ಅನ್ನೋ ತರ ಸುಮಾರು 690 ಶಾಲೆಗಳು ಇಡೀ ದೇಶದಲ್ಲಿ ನಡೀತಾ ಇದಾವೆ. ಅವ್ರ ಉದ್ದೇಶ ಏನಾಗಿತ್ತು ಅಂದ್ರೆ, ಗ್ರಾಮೀಣ ಭಾಗದಲ್ಲಿ ಸವಲತ್ತಿರೋದಿಲ್ಲ, ಮೂಲಭೂತ ಸೌಕರ್ಯ ಇರೋದಿಲ್ಲ, ಆ ರೀತಿ ವಿದ್ಯಾರ್ಥಿಗಳು ಅಲ್ಲೇ ಉಳ್ಕೊಂಡ್ರೆ ಬೇರೆ ಬೇರೆ ಕೆಲಸಗಳಿಗೆ ತೊಡಗಿಸ್ಕೊಳ್ತಾರೆ. ರೈತ ಕಾರ್ಮಿಕರಾಗಿರ್ಬೋದು ಅಥವಾ ಇನ್ ಬೇರೆ ತರ ಕಾರ್ಮಿಕರಾಗಿರ್ಬೋದು, ಆ ಓದೋದಿಲ್ಲ ಆ ಮಕ್ಕಳು, ಅವ್ರನ್ನ ನಾವು ಒಂದು 6ನೇ ಕ್ಲಾಸ್ ನಲ್ಲಿ ಅವರನ್ನ ತೆಗೆದುಕೊಂಡ್ರೆ ಒಂದು ಸೆಕೆಂಡ್ PUC ವರ್ಗು ಒಂದು ಬೇಸಿಕ್ ಎಜುಕೇಶನ್ ಅನ್ನ ಕೊಟ್ರೆ ಸಕ್ಸಸ್ ಆಗ್ತಾರೆ ಅಂತ ಹೇಳಿ ಗ್ರಾಮೀಣ ಭಾಗದವರೇ, ಅಂದ್ರೆ ನಗರದವ್ರು ತುಂಬಾ ಒಂದ್ ಲೆವೆಲ್ ಅಲ್ಲಿ ಪರವಾಗಿಲ್ಲ, ಆರ್ಥಿಕವಾಗಿ ಆದ್ರೂ ಚೆನ್ನಾಗಿರ್ತಾರೆ, ಮತ್ತೆ ನಗರೀಕರಣದಲ್ಲೂ ತುಂಬಾ ಚೆನ್ನಾಗಿರ್ತಾರೆ, ಗ್ರಾಮೀಣ ಪ್ರದೇಶಕ್ಕೆ ಬೇಕು ಅಂತ ಹೇಳಿ ಅದನ್ನ ಮೂಲದಲ್ಲೇ 75% ಗ್ರಾಮೀಣ ಭಾಗಕ್ಕೆ, 75 ಭಾಗ ಗ್ರಾಮೀಣ ಭಾಗಕ್ಕೆ, 25 ಭಾಗ ನಗರಕ್ಕೆ ಅಂತ ಕೊಡ್ತಾರೆ. ಅಂದ್ರೆ ಮಗು ಗ್ರಾಮೀಣದಲ್ಲಾಗಿದ್ದು ಕೂಡ ನಗರದ ಶಾಲೆಗಳಲ್ಲಿ ಓದ್ತಿದ್ರೆ ಆ ಮಗುಗೂ ಕೂಡ ಅವರು ನಗರನೇ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಓದ್ತಾ ಇರೋದು ಕೂಡ ಗ್ರಾಮೀಣ ಪ್ರದೇಶ ಆಗಿದ್ದು, ಇರೋದು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಆಗಿರೋರಿಗೆ ಮಾತ್ರ 75 ಭಾಗ ಮೀಸಲಾತಿಯನ್ನ ಕೊಡ್ತಾರೆ. ಆಮೇಲೆ ಈಗ ಏನು 75-25 ಭಾಗ, ಇದು ಒಂದಿಷ್ಟು ನನಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಅದು ಆಯ್ತು. ಈಗ ಜಿಲ್ಲೆಗೆ ಒಂದರಂತೆ ಶಾಲೆ ಅಂತ ನೀವ್ ಹೇಳಿದ್ರಿ. ಸೊ ಈಗ ಜಿಲ್ಲೆಗೆ ಒಂದರಂತೆ ಶಾಲೆ ಅಂತ ಅಂದಾಗ ಆ ಜಿಲ್ಲೆಯ ಮಕ್ಕಳು ಆ ಒಂದು ಶಾಲೆಗೆ ಅಷ್ಟೇ ಎಕ್ಸಾಮ್ ಬರಿಬೇಕಾ, ಅಥವಾ ಯಾವ ರೀತಿ ಒಂದು ಎಕ್ಸಾಮ್ ಬರೀತಕ್ಕಂಥದ್ದು ಮತ್ತೆ ಆಯ್ಕೆಯ ಪ್ರಕ್ರಿಯೆ ಯಾವ ತರ ಇರುತ್ತೆ? ಎಲ್ಲಿ ಅಂದ್ರೆ ಈ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಬರೆದು ಬೇರೆ ಜಿಲ್ಲೆಗೂ ಹೋಗ್ಬೋದಾ? ಅದೊಂದು ಕ್ವಶನ್, ಅದಕ್ಕೋಸ್ಕರ ಕೇಳಿದೆ. ಇಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ನೋಡೋದಾದ್ರೆ ಕರ್ನಾಟಕದಲ್ಲಿ ನೋಡೋದಾದ್ರೆ ನಾರ್ತ್ ಕರ್ನಾಟಕದವ್ರದ್ದೇ ಶಿಕ್ಷಣ ಬೇರೆ ರೀತಿ, ಸೌತ್ ಕರ್ನಾಟಕದವ್ರದ್ದು ಶಿಕ್ಷಣನೇ ಬೇರೆ ರೀತಿ ಇದೆ. ಆಕ್ಚುಲಿ ನಾವು ಕಲ್ಯಾಣ ಕರ್ನಾಟಕ ಎಲ್ಲ ತುಂಬಾ ಹಿಂದುಳಿದಿದೆ ಶಿಕ್ಷಣದಲ್ಲಿ ಅಂತ ನಾವು ಅಂದ್ಕೊಂಡಿದೀವಿ. ಆದ್ರೆ ನಾವು ಹೇಳೋ ಪ್ರಕಾರ ಆದ್ರೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನಾವು ಸೌತ್ ಕರ್ನಾಟಕದವರೇ ಕೊಡೋದು ಕಡಿಮೆ ಇದೆ. ಯಾಕಂದ್ರೆ ನಾರ್ತ್ ಕರ್ನಾಟಕದವರು ಬಹಳ ಬುದ್ಧಿವಂತರಾಗಿದ್ದಾರೆ ಅನ್ನೋದಕ್ಕಿಂತ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು. ಯಾಕೆಂದ್ರೆ ನಮ್ಗೆ ಬೆಂಗಳೂರು ನಿಯರ್ ಆಗೋದ್ರಿಂದ ಒಂದು ಡಿಗ್ರಿ ಮಾಡ್ಕೊಂಡ್ರು ಏನಾದ್ರೂ ಒಂದು ಜೀವನ ಆಗುತ್ತೆ, ಮತ್ತೆ ತೆಂಗಿನ ತೋಟ ಇರೋದ್ರಿಂದ ಇಲ್ಲೊಂದ್ ಸ್ವಲ್ಪ ಶಿಕ್ಷಣಕ್ಕೆ ಸ್ವಲ್ಪ ಒತ್ತು ಕಡಿಮೆ ಇದೆ. ಇಲ್ಲಿ ಅಂತ ಚೆನ್ನಾಗಿ ಓದ್ಲೇಬೇಕು, ಓದಿ ನಮ್ಮ ಹುಡುಗ ಜಾಬ್ ಹೋಗ್ಲೇಬೇಕು ಅನ್ನೋ ಅಂತದಿಲ್ಲ. ಅವನು ಓದ್ಲಿಲ್ಲ ಅಂದ್ರೂ ಕೂಡ ಜೀವನ ಮಾಡೋದಿಕ್ಕೆ ಇವನಿಗೆ ಏನ್ ತೊಂದರೆ ಇಲ್ಲ ಅನ್ನೋ ಒಂದು ಆರ್ಥಿಕ ಪರಿಸ್ಥಿತಿ ನಮ್ಮ ಜಿಲ್ಲೆಗಳಲ್ಲಿ ಇರುವಂತದ್ದು ನಾನು ನೋಡ್ತೀನಿ.